ಜೀವರಾಶಿಗಳಿಗೆ ಅನ್ನ ಕೊಡುವ ಭೂಮಾತೆ ನಿನ್ನನ್ನೇ ನಂಬಿ ಬಂದಿದ್ದೇವೆ. ಹೋದ ವರ್ಷ ಮಳೆಗಾಲ ಕಡಿಮೆಯಾಗಿ ಶೇಂಗಾ ಬೆಳೆ ಹಾಗೂ ಗೋವಿನ ಜೋಳ ನೀರಿಲ್ಲದೆ ಬಾಡಿ ಕಮರಿ ಹೋಯಿತು. ಮಾಡಿದ ಸಾಲ ಗುಡ್ಡದೆತ್ತರಿಗೆ ಇರುತ್ತಿದೆ. ಪ್ರತಿ ವರ್ಷ ಈ ರೀತಿ ಆದರೆ ನನ್ನಂತ ಬಡ ರೈತರು ಬದುಕೋದು ಹೇಗೆ? ಈ ಸಲವಾದರೂ ಮಳೆ ಬೆಳೆ ಚೆನ್ನಾಗಿ ಬರಲಿ ಎಂದು ಆ ದೇವರಲ್ಲಿ ಬೇಡಿಕೊಳ್ಳುವುದು. ಅಣ್ಣ, ನನಗೆ ನೌಕರಿ ಸಿಕ್ತಣ್ಣ, ನನಗೆ ನೌಕರಿ ಸಿಕ್ತು. ಸಂತೋಷವಾಯಿತು. ಆದರೆ ಆದರೆ ಎನ್ನುವ ನಿಟ್ಟುಸಿರಿನ ಮಾತೆ ಕನ್ನ ಈ ವಿಷಯದಲ್ಲಿ. ಸಹೋದರ, ನೀನು ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ನಿನಗ ನೌಕರಿ ಸಿಕ್ಕಿದಪ್ಪ? ಪೊಲೀಸ್ ಡಿಪಾರ್ಟ್ಮೆಂಟಿನಲ್ಲಿ PSI ಹುದ್ದೆಯನ್ನ. ಇನ್ನೊಂದು ಸಾರಿ ಪೊಲೀಸ್ ಹುದ್ದೆ ಸೇರುತ್ತೇನೆ ಎಂದರೆ ನಿನ್ನನ್ನು ಕತ್ತರಿಸಲು ಹಿಂದೆ ಸರಿಯುವುದಿಲ್ಲ. ಅಣ್ಣ, ಹುಟ್ಟಿ ಇಷ್ಟು ವರ್ಷ ದೊಡ್ಡವನಾದರೂ ಸಹ ಒಂದು ದಿನವಾದರೂ ನೀ ನನಗೆ ಸಿಟ್ಟಿನಿಂದ ಮಾತನಾಡಿದವನು. ಅಂಥದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟಿನ ಹೆಸರು ಎತ್ತಿದ ತಕ್ಷಣ ನನ್ನ ಕೆನ್ನೆಗೆ ಬಾರಿಸಿದೆಯಲ್ಲ. ಯಾಕನ್ನ, ಯಾಕೆ? ಸಹೋದರ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ನನಗೆ ಆಗುವುದಿಲ್ಲ. ಅದಕ್ಕಾಗಿ ನಿನ್ನ ಮೇಲೆ ಕೈ ಮಾಡಿದೆ. ಅದಕ್ಕಾಗಿ ನನ್ನನ್ನು ಕ್ಷಮಿಸು ಸಹೋದರ. ಅಣ್ಣ, ನೀನು ನನ್ನ ಮೇಲೆ ಕೈ ಮಾಡಿದ್ದು ತಮ್ಮನಿಗೆ ಕೋಪವಿಲ್ಲಣ್ಣ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಿನ ಹೆಸರು ಎತ್ತಿದ ತಕ್ಷಣ ನಿನಗೇಕೆ ಕೋಪ ಬರುವುದನ್ನ? ನಿನಗೇಕೆ ಕೋಪ ಬರುವುದು? ಸಹೋದರ, ಈ ಮಾತನ್ನು ಈಗ ಕೇಳಬೇಡ. ಕಾಲ ಬಂದಾಗ ನಾನೇ ಹೇಳುತ್ತೇನೆ. ಅಣ್ಣ, ನಿನಗೆ ಬೇಡವಾದ ವಿಷಯವನ್ನು ಕೇಳಿ ನಿನ್ನ ಮನಸ್ಸಿಗೆ ನೋವು ಮಾಡುವ ಹುಚ್ಚು ನನಗಿಲ್ಲಣ್ಣ. ಆದರೆ ಈಗಿನ ಕಾಲದಲ್ಲಿ PSI ನೌಕರಿ ಸಿಗಬೇಕೆಂದರೂ ಕನಿಷ್ಠ 20-30 ಲಕ್ಷ ರೂಪಾಯಿ ಆದರೂ ಬೇಕು. ಅಂಥದರಲ್ಲಿ ನಿನ್ನ ತಮ್ಮನಿಗೆ 10 ಪೈಸೆ ಲಂಚವಿಲ್ಲದೆ ನೌಕರಿ ಸಿಕ್ಕಿದೆ ಅಂದರೆ ನಮ್ಮ ಪೂರ್ವ ಜನ್ಮದ ಪುಣ್ಯ ಅಣ್ಣ, ಪುಣ್ಯ. ಸಹೋದರ, ನಾವು ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸಿಕೊಂಡರೂ ಚಿಂತೆ ಇಲ್ಲ. ಆದರೆ ಪೊಲೀಸ್ ಹುದ್ದೆ ಮಾತ್ರ ಬೇಡವೇ ಬೇಡ. ಅಣ್ಣ, ಪೊಲೀಸ್ ಹುದ್ದೆ ಬೇಡ ಎಂದು ಕಠೋರವಾಗಿ ನುಡಿಯಬೇಡ ಅಣ್ಣ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತದೆ ನನ್ನ ಬಾಳು. ಸಹೋದರ, ಪೊಲೀಸ್ ಹುದ್ದೆಗೆ ಸೇರುವುದಾದರೆ ನನ್ನ ಮುಖ ನೋಡಬೇಡ ಅಣ್ಣ. ನಾನು ಚಿಕ್ಕವನಿದ್ದಾಗ ನನ್ನ ಮನೆತನದಲ್ಲಿ ಕೆಟ್ಟ ದುರ್ಘಟನೆ ನಡೆದ ಸಂದರ್ಭ ನೆನಪಿಸಿಕೊಂಡರೆ ನನ್ನ ಎದೆ ಒಡೆದು ಹೋದಂತಾಗುತ್ತದೆ. ಸರಿ ಅಣ್ಣ, ನಿನಗೆ ಬೇಡವಾದ ಈ ನೌಕರಿ ನನಗೂ ಬೇಡ. ನಾನು ನೌಕರಿಗೆ ಹೋಗುವುದನ್ನೇ ಬಿಟ್ಟು ಬಿಡುತ್ತೇನೆ. ಸಹೋದರ, ನೀನು ನೂರಾರು ಜನರಿಗೆ ಅನ್ನ ಹಾಕಿ ಜನರ ಪ್ರೀತಿ ಗಳಿಸಿ ಈ ಭೂತಾಯಿಯ ಚೊಚ್ಚಲ ಮಗನಾಗಿ ಸೋಲಿಲ್ಲದ ಸಿಂಧೂರ ದಕ್ಷಿಣ ನೀನಾಗಬೇಕು. ಅಣ್ಣ, ನಿನ್ನ ಮಾತು ಚಾಚು ತಪ್ಪದೆ ಪಾಲಿಸಿ ಧರ್ಮವಂತರಿಗೆ ದೊರೆಯಾಗಿ ಕರ್ಮವಂತರಿಗೆ ಕಾಳಿಂಗ ಸರ್ಪವಾಗಿ ಮುತ್ತಿನ ಮದ ತುಂಬಿ ಮೆರೆಯುವ ಈ ದುಷ್ಟ ಶ್ರೀಮಂತರಿಗೆ ಉಳಿಗಣ್ಣಾಗಿ ನಿನ್ನಾಸೆಯಂತೆಯೇ ಸೋಲಿಲ್ಲದ ಸಿಂಧೂರು ಲಕ್ಷ್ಮಣ ನಾನಾಗುವೆ ಅಣ್ಣ. ನನ್ನಲ್ಲಿಯೇ ವೀರ ಮರಣವನ್ನು ಒಪ್ಪುವೆ. ಸಹೋದರ, ವಿದ್ಯೆಗೆ ಬುದ್ಧಿ ತರುವ ವೇಳೆಯಾಯಿತು. ನೀನು ಒಂದು ಕೂಡ ನೀರು ತೆಗೆದುಕೊಂಡು ಬಾ. ಎಲ್ಲರೂ ಕೂಡಿ ಊಟ ಮಾಡೋಣ. ಆಯ್ತಣ್ಣ. ಸಹೋದರ, ಪೊಲೀಸ್ ಹುದ್ದೆ ಸೇರಿ ನ್ಯಾಯ ನೀತಿ ಸತ್ಯ ಧರ್ಮವೆಂದು ಹೋರಾಡುತ್ತಾ ನಿನ್ನ ತಂದೆಯಾದ ವಿಶ್ವನಾಥನಂತೆ ನೀನು ಕೂಡ ಸಾಯುವುದು ಬೇಡವೆಂದು, ನಿನಗೆ ಪೊಲೀಸ್ ಹುದ್ದೆ ಬೇಡವೆಂದು
ಅದಕ್ಕಾಗಿ ನನ್ನನ್ನು ಕ್ಷಮಿಸು ತಂದೆ. ಮಾಡಬಾರ್ದು ನೋಡ್ರಿ ಕಾರ್ಕೊಂಡ್ಕಿ ಕೆಲಸ. ಯಾಕಂದ್ರ ಹರಿವತ್ತಿನ ಚಂತಕ ಲೆಕ್ಕ ಬರುದು ಬಂದಾಗ ಲಾಡಿನ ಸತ್ತುಗ್ಯಾವ. ನಾವು ಒಂದು ಹುಡುಗಿ ಸಿಕ್ಕರ ಆಕೆ ನೆಲೆದ ಲವ್ ಮಾಡಿ ಪಿಕ್ಚರ್ ಕರ್ಕೊಂಡ್ ಹೋಗ್ಬೇಕಂದ್ರ ಅದೇ ನಮ್ಮ ಪುಣ್ಯಾಕ್ ಸಿಗಂಗಿಲ್ಲ. ಕೇಳ್ಲ ಈ ಕಡೆ ಒಂದ್ ಯಾವ್ದೋ ಬರ ಐತೆ ಬರ್ಲಿ.
ಮುಂದೆಲ್ಲ ಚುಟ್ಟು ಚುಟ್ಟು ಏನಾಗುತ್ತೆ ನೋಡ ಚುಟ್ಟು ಚುಟ್ಟು ಯಾರಿಗೆ ಬೇಕು ಇಲ್ಲಿಲ್ಲ ಒಳಗಿಟ್ಟಿನಿ ಯಾರಿಗ್ ಬೇಕು ಹೇಳ್ರಿ ಕೊಡ್ತೇನೆ ತಗೊಂಬಂದು ಚೆಕ್ಕಪ್ಪ ನನ್ನ ಹ್ಯಾಂಡ್ ಚೆಕ್ಕಳ ಕಬ್ರಿಗಡೆ ಎಲ್ಲದ ನನ್ನ ಹೆಂಡತಿ ಒಂದ್ ಸಲ ನೋಡ್ರಿ ಸಾಕ ನೀನ್ ಸೈಜ್ 34 ಚಿತ್ತಾರ ಅಲ್ಲ ಹಿಂಗ ಹೋಗು ಬರೋ ದಾರಿ ಹುಡುಗಿಯರಿಗೆ ಈಕೆ ನನ್ನ ಹೆಂಡತಿ ಅಂದ್ರೆ ಏನೋ ಸೊಂಟ ಮುರಿದ ಕೈಯಾಗ ಕೊಡ್ತಾರ ದೋಸ್ತ ಹುಡುಗಿ ಸೊಂಟ ಮುರಿದ ಕೈಯಾಗ ಕೊಟ್ರು ಬರೋದು ಆದ್ರೆ ನೀನ್ ನನ್ನ ಹ್ಯಾಂಡ್ ಆಗ ಬೇಕ ನಾನು ನಿನ್ನ ಹೆಂಡತಿ ಆಗೋದ ಕನಸಿನ ಮಾತು ಏ ಹುಡುಗಿ ಈ ಹುಡುಗಂತಾಗ ಪವರ್ ಇಲ್ಲ ನನ್ನ ಮದುವೆ ಹೋಗಕ ಅಲ್ಲ ಇದಕ್ಕೆಲ್ಲ ಹೆಂಡತಿ ಹುಚ್ಚಿಲ್ಲ ಕಾಣ್ತೈತಿ ಬಿಡ್ರಿ ಅಂದಂಗ ನೀವ್ ಏನ್ ಕೆಲ್ಸ ಮಾಡ್ತೀರಿ ಲೆಕ್ಕ ಬರೀ ಕೆಲಸ ಓಹೋ ನೀವು ಕರ್ಕೊಂಡ್ ಏನ್ರಿ ಹಾ ನಾ ಕರ್ಕೊಳಿಕ್ಕೆ ಕೆಲಸನ ಮಾಡ್ತೇನೆ ಅಂದಂಗ ಈ ಊರಾಗ ಯಾರ ಕೈಯಾಗ ಕೆಲ್ಸ ಮಾಡ್ತೀರಿ ಆ ಹುದ್ದ ನನಗೆ ಸಾವುಕಾರಲ್ಲ ಅವನ ಕೈಯಾಗ ಕರ್ಕೊಳಿಕ್ಕೆ ಕೆಲಸ ಮಾಡ್ತೇನೆ ನೀವು ನಮ್ಮ ಸಾವುಕಾರ ಕೈಯಾಗ ಕೆಲ್ಸ ಮಾಡು ಚಂದ್ರನ ಹೌದು ನನ್ನ ತೊಂದ್ರೆ ಈ ಚಂದ್ರನ ಒಬ್ಬ ಒಂದು ಪದ ಹೋಗದ ಬೇಡ ಹಂಗಾರ ಮತ್ತೆ ಕದನ ಹಡಿ ಒಂಬತ್ತು ಹಚ್ಚಿಕೊಳ್ಳ ಚಂದನ ನೆನಪಿಗೆ ಬರುವಾಗಿ ಇದ್ದರು ನನ್ನ ಕೈ ಮಾಡಿ ಕರಿಯಾಗಿ
ಅಂದ್ರೆ ನಾನು ನಡೀತಾನೆ ಮತ್ತ ಬಾಯ್ ಬಾಯ್. ಮೊದಲು ಕೊಲ್ಲಗ್ಲಪ್ಪ ಏ ಸುಂದರಿಯ ನೀನು ಕೂಡ ಅಲ್ಲಿ ಯಾವ ನಿಂತಿದ್ಲ ಯಾವ ಮೀನಾಕ್ಷಿ ಮೀನಾಕ್ಷಿ ಗೊತ್ತನ ಅವ ಐತಲ್ಲ ನಾನು ಅವಾಗ ಕಾಯಿಪಲ್ಲೆ ಕೊಡ್ಬೇಕಾಗಿತ್ತ ಕೊಟ್ಟು ಹೋಗಂತ ಗಂಟು ಬಿದ್ದಿತ್ತ ಸನ್ಯಾಸಿ ಚಂದ್ರ ಸನ್ಯಾಸಿ ಅಲ್ಲ ಅವ ಪಕ್ಕ ಸಂಸಾರಿಕದಾನ ಅದ್ರಾಗಂತೂ ನಿಮ್ಮಂತ ಹರ್ರೆ ಹುಡುಗ್ಯಾರ ಹನಿದಾರ ಬಂದು ಮಾರು ಬಂದ್ ಮಾಡಿರ್ಬೋದ ಆದ್ರ ಈ ಸೌಂದ್ರಿ ಹಣಿ ಬರ ಬಂದ್ ಮಾಡಕ್ ಬಂದ್ರ ಲಾಡಿ ನಂದು ಕೊಡ್ತಾಳ ಈ ಸೌಂದ್ರಿ ಅವನು ಚಂದ್ರ ಅದೇ ಅದ್ರ ಕೈಯ ಕೊಡೋದ್ರಾಗ ನಿಮ್ ಲಂಗ ನಾಡಿನ ಸತ್ ಮಾಡ್ತಾನ ಮಗ ಹುಡುಗಿ ನನ್ನ ಲಗ್ಗದ ಲಾಡಿ ಸನ್ನಕ ಬಂದ್ರ ಅವಳ ಬಾಯಿಗೆ ಲಗಮ ಹಾಕ್ತಾಳ ಈ ಸೌಂದ್ರಿ ಹೋಗಿ ನೋಡು ಸುಂದ್ರಿ ನಾ ಮೈ ನಿನಗ ಕೆಲ್ಸ ಹುಡುಕಿ ಅದರ ಲಂಚ ಕೋಡ ದೋಸ್ತ ನಾನ್ ಕೊಡಕ್ ಐತಲ್ಲ ನಿಂತಾಕ ಲಂಚ ಇಲ್ಲ ಬೇಕಾದ್ರ ಕಾಯಿಪಲ್ಲೆ ಐತಿ ತಗೊಂಡು ಮುಟ್ಟಿಸ್ಕೊ ನನಗ್ ಕಾಯಿಪಲ್ಲೆ ಗೀಪಲ್ಲೆ ಬೇಕಾಗಿಲ್ಲ ನೋಡ್ವಾ ನನಗ್ 100 ರೂಪಾಯಿ ಬೇಕ ಇದಲ್ಲ ಅಡುಗೊಟ್ಟು ಕಿನಾಗಿ ಗಂಟು ಬಿತ್ತಲ್ಲ ಅಂತೇನೆ ಅಲ್ಲ ಒಂದು ಮುಂಜಾನೆ ನನಗ ವ್ಯಾಪಾರ ಆಗಿಲ್ಲ ಅಂತ ನಾನ್ ಕಾಯಕತ್ತೇನೆ ಅಲ್ಲಿ ಈಗ ಎಲ್ಲಿ ನೋಡ್ಪಾ ಕೊಡ್ಲಿ ನೀ ಹಾಳು ಊರಾಗ ಕಾಯಿಪಲ್ಲೆ ಮಾರಾಟಿ ಅಂದ್ರ 6ನೇ ಇದ್ದಾಗ ನಾ ಕಾಯಿಪಲ್ಲೆ ಮಾರು ಟೈಮ್ 600 ರೂಪಾಯಿ ಉದ್ರಿನ ಇನ್ನ ನನಗ್ ಬಂದಿಲ್ಲ ಬಂದಿಲ್ಲ ವಾಟ ಇಲ್ಲಿ ಬೇಕಾದ್ರೆ ಕೇಳ ಕೊಟ್ಟಿಲ್ಲ ಇವಾಗ ಬರೇ ಮನಿಗೆ 10 ರೂಪಾಯಿ 15 ರೂಪಾಯಿ ಅಟ್ಟ ಇದ್ದು ಕರೆ ಕೊಟ್ಟೆ ಇಲ್ಲ ಊರಾಗ ತಿರ್ಗ್ಯಾಡಿ ವ್ಯಾಪಾರ ಮಾಡ್ರ ಹೆಂಗ ಆಗ್ಬೇಕಂತ ನಿನ್ ವ್ಯಾಪಾರ ಅಲ್ಲ ಈ ಊರಾಗ ವ್ಯಾಪಾರ ಮಾಡ್ಲಾರ್ದ ಮತ್ತೆ ಯಾವ ಊರಾಗ ವ್ಯಾಪಾರ ಮಾಡ್ಬೇಕು ನಾನ ಹೆಂಗಿದ್ರ ಬಿ ಸಂಕೇಶ್ವರ ಹೊಂಟ್ಯಾನ ನಾನು ಕೂಡ ಸಂಕೇಶ್ವರಕ್ಕ ನಡಿ ಅಲ್ಲಿ ಮಾರುವಂತೆ ನಿನ್ನ ಕಾಯಿಪಲ್ಲೆ ಅಲ್ಲ ಆ ಸಂಕೇಶ್ವರದಾಗ ನನ್ನ ಕಾಯಿಪಲ್ಲೆ ವ್ಯಾಪಾರ ಆಗತ್ತ ನಿನ್ನ ಕಾಯಿಪಲ್ಲೆ
ನೀ ಸಂಕೇಶ್ವರ ಪ್ಯಾಟ್ಯಾಗ ಹೋಗಿ ತಲಿ ಮ್ಯಾಗಿನ ಬುಟ್ಟಿ ಕೆಳಗಿಟ್ಟು ಕೊಂಡೋದ್ರೊಳಗ ನಿನ್ನ ಬುಟ್ಟಿ ಖಾಲಿ ಮಾಡಿ ಕೈಯಾಡಿಸಿ ಬರ್ತಾರ. ಮತ್ ಇಲ್ಲಿ ಇದ್ದ ಹುಡುಗರೆಲ್ಲ ಬರೀ ಕಾಯಿಪಲ್ಲೆ ತರ ಕಾಯಿಲೆ ಬರ್ತಾರ. ಹಂಗಾದ್ರ ನಾನು ನಿನ್ ಕೂಡ ಬಂದೆ ರಾಜ್ಯ ಬಾರೇ ನನ್ನ ಮಯೂರಿ ಗಾಡಿ ರಿಂಗ ರಿಂಗ ಕಿವ್ಯಾನ ಜಿಂಕಿ ಎಲ್ಲರ ತಂದಿಯ ಹುಡುಗಿ. ಹೋಗೋಣ ಜಾಡ್ಸೋಣ ಇನ್ನೊಂದು ಜಾಸ್ತಿ ಮಸ್ತ್ ಮಸ್ತ್ ಕರಿ ಕಂಬಳಿ ಬುಡಕ ನೀ ಹಾಸ
ಬೇರೆಯವರಿಗೆ ಗೊತ್ತು ನಾನು ಯಾರು ಅಂತ. ಓಹೋ ನೀವ ನಮ್ಮ ಅಣ್ಣನ ಸ್ನೇಹಿತ ಸಮರ್. ಅರೆ ಸಮರ್ಥ ಅಲ್ಲ ಸುಕನ್ಯಾ, ಈ ಊರನ್ನೇ ಗಿರಗಿರನೆ ತಿರುಗಾಡಿಸುವ ರಣ ಕಿರಾತಕ. ಇರಲಿ, ನನ್ನನ್ನು ನಿಲ್ಲಿಸಿದ ಕಾರಣ ಕಾರಣ ಏ ಸುಕನ್ಯಾ, ಈ ಕಲಿಯುಗದಲ್ಲಿ ಕರೋಡಪತಿಯಾಗಿ ಮೆರಿಬೇಕಿದ್ದರೆ ನಿಮ್ಮ ಮಂಡನ ಅಳಿಯನಾಗಬೇಕೆನ್ನೋದೇ ನನ್ನ ಆಸೆ. ಅಂದರೆ ನನ್ನ ಮಾತಿನ ಅರ್ಥ ಅರ್ಥ ಗಂಡನೆಲ್ಲ ಕೈಯಾಳೆ ಅಂತ ತಿರುಗುತ್ತಿರುವ ನಿನ್ನ ಕೊರಳಿಗೆ ತಾಳಿ ಕಟ್ಟಿ ನಿನ್ನ ಸತಿಯ ಬಲವಾದ ಛಲ. ಲೋ ಗಂಡ, ನಿನ್ನಂತ ಬಂಡನನ್ನು ಗಂಡನಾಗಿ ಮಾಡಿಕೊಳ್ಳಲು ನಾನು ಅವಿವೇಕಿ ಹೆಣ್ಣಲ್ಲ. ಸುಮ್ಮನೆ ನಿನ್ನ ಹೊರಟ ಹೋಗ. ಏ ಸುಕನ್ಯಾ, ಹೊರಟ ಹೋಗೋಣ ಬಂದಿಲ್ಲ. ಈ ಚಂಬನೆಯ ಬಂದಿರ ನನ್ನ ಅನ್ನವನ್ನು ನನಗೆ ಒಪ್ಪಿಸು. ನೀನು ಚೆಲಕರಾಗಿ ನನ್ನ ಮೈ ಮೇಲೆ ಎರಗಿ ಬಂದರೆ ಗುರಿ ಸಾಧಿಸಿದ ಗರತಿಯಾಗಿ ನಿನ್ನನ್ನು ಚಪ್ಪಲಿನ ಬಡ್ದು ಸಾಯಿಸುತ್ತಾರೆ ಸಮಾಜದ ಹೆಣ್ಣು ಮಕ್ಕಳೇ. ಎಚ್ಚರ 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 ಹೇಳುವ ಸ್ವಚ್ಛನ ಹೆಣ್ಣೆ, ನಿಮ್ಮಂತ ಗಲ್ತಿಯಾರು ಗುಡಿಗೆ ಹೋಗಿ ಬರ್ತಾರಂತ ಹೇಳಿ ಮತ್ತವನ ಪುರುಷನ ಸಂಬಂಧ ಬೆಳೆಸಿ ಹೆಣ್ಣಿನ ತಾಯಿ ನಿನ್ನ ಸಮಾಜದಲ್ಲಿ ಮತ್ತವನ ಜೊತೆ ಗಂಡನ ಜೊತೆ ಮದುವೆ ಮಾಡಿಕೊಂಡು ಮೆಂಡನಲ್ಲಿ ತಿರುಗಾಡುವಂತ ಎತ್ತಲ ನಿನ್ನ ಈ ಸಮಾಜದಲ್ಲಿ. ಸೋದರ ಮಾವನ ಜೊತೆ ಮದುವೆ ಮಾಡ್ಕೊಂತ ಹೇಳಿ ಅದೇ ಸೋದರ ಮನೆಗೆ ಮೋಸ ಮಾಡಿ ಸೋಗ ಮಾಡೋ ಸೋಗಲಾಡಿ ಅಷ್ಟೇ ನಾಯಿ ಸಮಾಜದಲ್ಲಿ ಅಂದಾಗ ಸುಮ್ಮನೆ ಈ ಕೆಳಕದೆ ನನ್ನ ಹತ್ತಿರ ಬಾರೆ. ದೂರ ನಿಂತು ಮಾತಾಡಲು ಕತ್ತೆ. ಅದು ಹೆಣ್ಣಿಗೆ ಈ ರೀತಿ ಮಾತಾಡ್ತಿಲ್ಲ. ನಿನಗೆ ಯಾರು ಅಕ್ಕ ತಂಗಿರಿಲ್ಲವೇನೋ ಕಟುಕ. ಏ ಸುಕನ್ಯಾ, ಈ ರೀತಿ ಹತ್ತಿರದ ಮಾತಾಡಬೇಡ. ಇಷ್ಟಕ್ಕೂ ನಿನ್ನ ಮಣ್ಣಿನ ಸಂಘ ಯಾಕೆ ಮಾಡಿದಾರೆ ಗೊತ್ತಾ? ಯಾಕೆ? ಚಂಗುಲಾಬಿ ಅಂತಿರುವ ನಿನ್ನ ಕೆನ್ನೆಯನ್ನು ಹಂಚಿ ಈ ನಿನ್ನ ವಯ್ಯಾದಂತ ದೇಹವನ್ನು ನನಗೆ ಒಪ್ಪಿಸುವ. ನೀವು ಒಪ್ಪುವುದಾದರೆ ಇಡೀ ನನ್ನ 2 ಎಕರೆ ಹೊಲ ಮಾರಿ 50 ಲಕ್ಷ ರೂಪಾಯಿ ನಿನ್ನ ಹೆಸರು ಮೇಲೆ ಹೋಗಿದ್ದೇನೆ. ಲೋ ಕಟುಕ ಜಾತಿಯ ಕುಂಡಿ, ನೀ ತೋರಿಸುವ ಹಣ ಆಭರಣ ನಾನು ಮೆಟ್ಟುವ ಎಕ್ಕಡ ಸಮಾನ. ಗಂಡು ಹುಲಿಗಳು ಗಂಡು, ಹಿಂಡು ಹುಲಿಗಳ ನಾಯಕನಾಗಿರುವ ನನಗೆ ಈ ರೀತಿ ಮಾತಾಡುತ್ತೇವೆಯಾ? ನಿನ್ನ ಶೀಲನೆ ಒಪ್ಪಿಸುವ ಬಾರೆ. ರಾಕ್ಷಸ, ಮೊದಲು ಕೈ ಬಿಡು ಆ ಹುಡುಗಿಯನ್ನು. ಸರಸ ಸಲ್ಲಾಪ ಮಾಡುವ ವೇಳೆ ನೀನು ಬಂದ ಯಾವನಲ್ಲೇ ವೀರರು ಮೆಚ್ಚಿದ ಈ ಪುಣ್ಯ ಭೂಮಿಯಲ್ಲಿ ಜನಿಸಿ ಬಂದಿರುವ ಗಂಡದೆಯ ಗಂಡು ಗಂಡು. ಲೇ ಸರ್ದಾರ, ಸರ್ದಾರ ಅಷ್ಟೇ ಅಲ್ಲಲೇ ಈ ಭೂಮಿ ತಾಯಿಯ ಚೊಚ್ಚಲ ಮಗ ಸೋಲಿಲ್ಲದ ಲಕ್ಷ್ಮಣ. ಭೂಮಿ ತಾಯಿಯ ಚೊಚ್ಚಲ ಮಗ. ನಿನ್ನಂತ ಭೂಮಿ ತಾಯಿ ಚೊಚ್ಚಲ ಮಗ ನಮ್ಮಂತ ಕಣ್ಣಕರ ಕೈಲಿ ಸಿಕ್ಕು ಸರ್ವನಾಶಕ್ಕೆ ಹೋಗಿದ್ದಾರೆ. ಸುಮ್ಮನೆ ಆ ಹಕ್ಕಿಯನ್ನು ಬಂದು ಹೋಗಿದ್ದಾರೆ. ಹೊರಟು ಹೋಗಲು ಬಂದಿಲ್ಲರನ ಹೇಳಿ ಇಂಥ ಹರಿಯದ ಹಕ್ಕಿಯನ್ನು ನಿನ್ನಂತ ಹದ್ದಿನ ಕೈಯಲ್ಲಿ ಕೊಟ್ಟು ಹೊರಟು ಹೋಗಲು ಈ ಲಕ್ಷ್ಮಣನೇನು ನಪುಂಸಕನಲ್ಲ. ನಿನ್ನಂತ ರಣಹದ್ದುಗಳನ್ನು ಹರಿದು ತಿನ್ನುವ ಗಂಡನೆಯ ಗಂಡು ಎನಿಸಿಕೊಂಡಿರೋ ಲಕ್ಷ್ಮಣ. ಗಂಡು.
ನಾನಿನ್ನು ಸೊಕ್ಕಿನ ವೀರನ ಮಾತನಾಡಿದರೆ ನಿನ್ನ ನೆತ್ತರ ಕುಡಿಬೇಕಾದ್ರೆ ಒಲವು ಎತ್ತರ. ನನ್ನ ನೆತ್ತರವನ್ನೇ ಕಡಿಯುತ್ತೇನೆಂದು ಬಂದಂತ ನಿನ್ನಂತ ಸಾವಿರಾರು ನರರೂಪ ರಾಕ್ಷಸ ಹೊಟ್ಟೆನಾಗಿರುವ ತುಂಡು ತುಂಡಾಗಿ ಕತ್ತರಿಸಿ ಹತ್ತು ಕಾಗೆಗಳಿಗೆ ಹಾಕದಿದ್ದರೆ ನನ್ನ ಹೆಸರು ಸೋಲಿಲ್ಲದ ಲಕ್ಷ್ಮಣನೇ ಅಲ್ಲ, ಸೊಕ್ಕಿನ ಹುಲಿಗಳಿಗೆ ಮೆಕ್ಕಿದ ಹುಲಿ ಲಕ್ಷ್ಮಣ. ಸೊಕ್ಕಿನ ಹುಲಿ ಮೆಕ್ಕಿದ ಹುಲಿ. ಹುಲಿ ಹುಲಿ ಅರಿಮಟ್ಟವನ್ನು ನಿನ್ನ ತಂದೆ ತಾಯಿಯನ್ನು ಕೊಂದ ಅವಳನ್ನು ತೋರಿಸಬೇಕಾಗಿತ್ತು. ಸೊಕ್ಕಿನ ಕೊನ್ನೆ ಸಮರ್ಥ, ಇನ್ನೊಮ್ಮೆ ಎತ್ತದಿರು. ನನ್ನ ತಂದೆ ತಾಯಿಗಳನ್ನು ಕೊಂದ ಕೆಟ್ಟ ಕಟುಕರ ಹೆಸರನ್ನು ಮತ್ತೊಮ್ಮೆ ಎತ್ತಿದರೆ ಅವರಿಗಿಂತ ಮೊದಲು ನಿನ್ನ ರುಂಡವನ್ನು ಕೈಯಲ್ಲಿ ಬಿಡುತ್ತೇನೆ. ಲಕ್ಷ್ಮಣ್, ಸೋಮನೆಯಿಂದ ಹೊರಟು ಹೋಗು, ಇಲ್ಲವರೇ ಇದೇ ಈ ಬಂದೂಕಿಂದ ಸೊಕ್ಕಿನ ಕೊನೆಯ ಸಮರ್ಥ, ನೀನಿಗೆ ಶುಚಿಗೆ ಪಿಸ್ತೂಲಿನಿಂದ ಈ ಲಕ್ಷ್ಮಣನ ಒಂದು ಕೂದಲನ್ನು ಬೆಳೆಸಲು ಸಾಧ್ಯ ಇಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋದರೆ ಸರಿ, ಇಲ್ಲದಿದ್ದರೆ ಈ ಲಕ್ಷ್ಮಣನ ಕೊಡಲಿಗೆ ಆಹುತಿಯಾಗಬೇಕಾಗುತ್ತದೆ. ಬರುವ ಎಚ್ಚರ. ಲಕ್ಷ್ಮಣ್, ಇವರನ್ನು ಕಾಪಾಡಿದ ಮಾತ್ರಕ್ಕೆ ನಿನ್ನ ದೊಡ್ಡ ಗಡಿಸಲ್ವ? ಇದೇ ಶೇಡನ್ನ ಮುಂದಿನ ನಾನು ಅನುಭವಿಸಬೇಕು. ನೋಡ್ಕೊಂತೀನೋ ಮೈ ಕಲ್ ಬೇಕು ಬರ್ತೀನಿ. ಹೋಗಲೇ ಹೋಗು, ನಿನ್ನಂತ ಸೆನೆಗಳಿಗೆ ಹೆದರೋ ಗಂಡು ನಾನಲ್ಲ. ಯಾರಮ್ಮ ನೀನು? ನಾನು ಈ ಊರಿನ ಶ್ರೀಮಂತ ಸುಕನ್ಯಾ ಅಂತ. ಹೌದು, ನೀವಾ? ನಾನಿನ್ನು ಬರುತ್ತೇನೆ. ನಿಲ್ಲು ಲಕ್ಷ್ಮಣ, ನಿಲ್ಲು. ಯಾಕೆ? ಆ ಸಂಪದ ಗ್ರಾಮದ ಬದಲಿಂದ ನನ್ನನ್ನು ಪಾರ ಮಾಡಿದ ನಿಮ್ಗೆ ಧನ್ಯವಾದಗಳು. ಈ ಸಮಯದಲ್ಲಿ ಮರ್ಯಾದೆ ಇದ್ದ ಗಂಡಸರು ಯಾರಿದ್ದರೂ ಸಹ ಈ ಕೆಲಸ ಮಾಡ್ತಿದ್ರು. ನೋಡು ಲಕ್ಷ್ಮಣ, ನಿನ್ನ ಈ ಧೈರ್ಯ ಯುಕ್ತಿಗೆ ಶಕ್ತಿಗೆ ಸುಕನ್ಯಾ, ನೀನಾಡುವ ಮಾತು ನಿಜನಾ? ನನ್ನ ಕುಲದೇವರ ಮೇಲೆ ಆಣೆ ಮಾಡಿ ಹೋಗ್ತೇನೆ, ನನ್ನ ಮಾತು ಸತ್ಯ ಲಕ್ಷ್ಮಣ. ಆ ನನ್ನ ಆರಾಧ್ಯ ದೈವ ಈಶ ಬಸವೇಶ್ವರನ ಇಚ್ಛೆಯಂತೆ ನಿನ್ನಂತರ ಪ್ರೀತಿ ಮಾಡ್ಬೇಕಾದ್ರೆ ನಾನೇ ಭಾಗ್ಯವಂತಳು. Thank you.